ವಿಚಾರ ಮಾಡಿ ಲೆಕ್ಕ ಮಾಡ್ರಪ್ಪ ಇವು ಮಾಡ್ರಿ. ಟೈಮ್ ನೋಡ್ರಿ. ಎಲ್ಲ ದಶಮಾಂಶ ಇದು ಎಲ್ಲ ಅದ. ಇದನ್ನು ಮೈಲ್ದಾಗ ಅಲ್ಲಿ ದಶಮಾಂಶ 1.6 ಕಿಲೋಮೀಟ್ರ್ ಮೈಲದಲ್ಲಿ ಕಿಲೋಮೀಟ್ರದಲ್ಲಿ ಬರೆಯಿರಿ ಅಂತಾರೆ. ಟೈಮ್ ಆಯ್ತು. ನೀವು ಬಿಡಿಸೋದಾದ್ರಿಂದ ನಾನು ಹೇಳುವಾಗ ವಿಷಯದ ಗಣಿತಗಳು, ವಿಷಯ ಗಣಿತಗಳದಿಂದ ಏನಾಗ್ತದೆ, ವಿಚಾರ ಶಕ್ತಿ ಹೆಚ್ಚು ಬರ್ತಾವೆ. ಈಗ ನೋಡ್ರಿ, ಅಲ್ಲಿ ಏನು ಮಾಡ್ಯಾನ, 144 ಕಿಲೋಮೀಟರ್ ಕೊಟ್ಟಾನ. ಅದನ್ನು ಎದುರಾಗಿ ಹೇಳ್ಯಾನವ, ಮೈಲುಗಳಲ್ಲಿ ಬರೆಯರಿ ಅಂತ ಹೇಳ್ಯಾನ. ಇದಕ್ಕೆ ದಶಮಾಂಶ ಸಂಬಂಧಪಟ್ಟಂಥ ಗಣಿತಗಳು, ದಶಮಾಂಶಕ್ಕೆ ಸಂಬಂಧಪಟ್ಟ ವಿಷಯದ ಗಣಿತಗಳು. ನೋಡ್ರಿ, ಈಗ ಲಕ್ಷ ಕೊಟ್ಟ. ಈಗ ನಾವು ಎದರ ಬರಿಬೇಕಾಗ್ಯದ, ನಡುವಿನ ದೂರ 144 ಕಿಲೋಮೀಟರ್ ಅದ. ಒಟ್ಟು ದೂರ ಬರೋಬರಿ 144 ಕಿಮಿ. ಏನು ಹೇಳ್ಯಾನವ, ಮೈಲುಗಳಲ್ಲಿ ಬರೋಬ್ಬರಿ ಎಷ್ಟು, ಮೈಲುಗಳಲ್ಲಿ ಅದರ ದೂರ ಎಷ್ಟು ಮೈಲದಾಗ ಹೇಳ್ಬೇಕೀಗ. ಅದಕ್ಕೊಂದು ಕೋಷ್ಟಕ್ಕೆ ಅದ. 1.6 ಕಿಲೋಮೀಟರ್ ಬರೋಬ್ಬರಿ 1.6 ಕಿಮಿ ಬರೋಬ್ಬರಿ 1 ಮೈಲು. 1.6 ಕಿಮಿ ಬರೋಬ್ಬರಿ ಏನು, 1 ಮೈಲು. 144 ಕಿಮಿ ಬರೋಬ್ಬರಿ ಎಷ್ಟು ಮೈಲು? ನೋಡಿ, ಇಂಥವೆಲ್ಲ ಲೆಕ್ಕಗಳು ಬೀಳ್ತಾವೆ. 144 ಗುಂಡ್ಲೆ 1 ಸರ್ವಾಸ ಬಾಗಿಲೆ. ನೋಡ್ರಿ, ಇದು 1.6 ಅದ. ಮ್ಯಾಲೆ ಏನು ಮಾಡಬೇಕು, ಸ್ಥಾನ ಬೆಲೆ ಕೊಡಬೇಕು ನೀವು. ನೋಡ್ರಿ, ಇದೇ ದಶಮಾಂಶದಾಗ ಹೆಂಗದ. ಈಗ ಹೆಂಗೆ ಮಾಡ್ಬೇಕೀಗ, ಇದರ ಮ್ಯಾಲೆ ಕೊಟ್ರಿ. ಈಗ 4 4 16, 4 3 12, 4 6 24 ತಿಳಿತಾ? ನೋಡಿ, 4 1 4 9 36, 10 9 90 ಮೈಲು. ಆನ್ಸರ್ ಏನು? ಆನ್ಸರ್ ಬರೋಬರಿ 144 ಕಿಮಿ ಬರೋಬರಿ 90 ಮೈಲು. ನೋಡ್ರಿ, ಇಂಥವೆಲ್ಲ ಗಣಿತಗಳನ್ನು ನೋಡ್ಬೇಕು ನೀವು. ಹಿಂಗೆ ಅರ್ಥ ಮಾಡಿಕೊಂಡು ಲೆಕ್ಕ ತಿಳ್ಕೊಬೇಕು. ಲೋಹದ ಹಾಳೆಗಳನ್ನು ಒಂದರ ಮೇಲೊಂದು ದಟ್ಟವಾಗಿ ಇಟ್ಟಾಗ ಎಷ್ಟಾಗ್ತದ? ಇದು ಎತ್ತರ ನೋಡ್ರಲ್ಲ, ಇದು ಎಷ್ಟು ಎತ್ತರದ ಅಂದ್ರೆ, ಇದು ಒಂದು ಹಾಳಿ ಮೇಲೆ ಒಂದು ಹಾಳಿ ಇಟ್ಟಾರ 39.9 ಸೆಂಟಿಮೀಟರ್ ಏನಾಗ್ಯದ, ಜೋಡಿಸಿದಾಗ ದಪ್ಪ. ಒಂದು ಹಾಳಿಯ ಅಳತೆ ಎಷ್ಟದ? 0.7 ಸೆಂಟಿಮೀಟರ್ ಅದ. ಏನು 0.7 ಸೆಂಟಿಮೀಟರ್ ಅಂದ್ರೆ ಈ 39.9 ಸೆಂಟಿಮೀಟರ್ ಆಗ್ಲಿಕ್ಕೆ ಎಷ್ಟು ಹಾಳೆಗಳನ್ನು ಇಟ್ಟರು ಅಂತ ಕೇಳ್ತಾರ. ಎಷ್ಟು ಹಾಳಿ ಇಟ್ಟಾಗ ಅದು 39.9 ಸೆಂಟಿಮೀಟರ್ ಆಗ್ತದ ಅಂತ ಕೇಳ್ತಾರೆ. ಅವಾಗ ನಾವು ಹೆಂಗೆ ಮಾಡ್ಬೇಕಂದ್ರೆ 0.7 ಸೆಂಟಿಮೀಟರ್ ಬರೋಬರಿ ಒಂದು ಹಾಳೆ ದಪ್ಪ. ಒಂದು ಹಾಳೆ ಏನು 0.7 ಸೆಂಟಿಮೀಟರ್ ಬರೋಬ್ಬರಿ ಎಷ್ಟು? ಒಂದು ಹಾಳೆ. 39.9 ಸೆಂಟಿಮೀಟರಿಗೆ ಹಾಳೆಗಳು ಎಷ್ಟು? 39.9 ಕುಂಡ್ಲೆ 1 ಸರ್ವಾಸ ಬಾಗಿಲೆ 0.7. ಇಲ್ಲಿ ಇನ್ನೊಂದು ಹೇಳ್ತಾನ, ಮ್ಯಾಲಿನ ಬಿಂದುದ ಮುಂದೆ ಒಂದೇ ಸ್ಥಾನ ಅದ, ತಳಗು ಬಿಂದುದ ಮುಂದೆ ಒಂದೇ ಸ್ಥಾನ ಅದ ಅಂದ್ರೆ ಇದು ದಶಮಾಂಶ ಅಲ್ಲ, ಪೂರ್ಣ ಸಂಖ್ಯೆ ಅಂತ ತಿಳ್ಕೊಬೇಕು. ಮತ್ತೆ ಇದರ ಸ್ಥಾನ ಬೆಲೆ ಮ್ಯಾಲೆ ಹತ್ತಿಟ್ರೆ, ಇದರ ಸ್ಥಾನ ಬೆಲೆ ತಳಗ ಹತ್ತಿಟ್ರೆ ಸುಮ್ಮನೆ ಯಾಕೆ ಕಡ್ತಾ ಹೊಡಿತೀರಿ ಅದನ್ನ? ಎರಡು ಸ್ಥಾನಗಳ ಬೆಲೆ ಒಂದೇ ಇದ್ದಾಗ ಅದು ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು ಮಾಡಬೇಕು. ನೋಡಿ, 7 1 7 5 35, 4 ಉಳಿತು 7 7 49. ಎಷ್ಟು ಹಾಳೆ ಒಲೆ? 57 ಹಾಳೆಗಳು. ಆನ್ಸರ್ ಈಸ್ ಈಕ್ವಲ್ ಟು ಎಷ್ಟು? 57 ಹಾಳೆಗಳು. 50 ಹಾಳೆಗಳು ಇಟ್ಟಾಗ ಏನಾಗ್ತದೆ? 39.9 ಸೆಂಟಿಮೀಟರ್ ಎತ್ತರ ಆಗ್ತದೆ ಒಂದು ಹಾಳೆ. ಇಂಥವು ಎಷ್ಟು ಹಾಳೆವ? 57 ಹಾಳೆ ಇಟ್ಟಾಗ
39.9 ಸೆಂಟಿಮೀಟ್ರ್ ಆಗ್ತದೆ. ಇಷ್ಟೇ ಇಲ್ಲ. ಒಂದು ಸಲ ನೀವು ಇದನ್ನು ಇಂಥವೆಲ್ಲ ಏನು ವಿಷಯದ ಲೆಕ್ಕಗಳು ಬಂದು ಅಂದ್ರೆ ಅದು ಎಷ್ಟು ಇಂಟ್ರೆಸ್ಟ್ ಬರ್ತದೆ ನೋಡಿ. ದಶಮಾಂಶಕ್ಕೆ ಸಂಬಂಧಪಟ್ಟದ ಭಾಗ ವಿಷಯದ ಗಣಿತಗಳು ಇವು. ಆಮೇಲೆ ಮೀಟ್ರ್ ಬಟ್ಟೆ ಬೆಲೆ ಬರ್ತದೆ. ಭಾಗಾಕಾರ ಎಕ್ಸ್ಪರ್ಟ್ ಆಗಿರಿ ನೀವು. ಹಿಂದಿನ ದಶಮಾಂಶ ಅಂತೂ ಸಾಕಷ್ಟು ಕೊಟ್ಟಿನಿ. ಇನ್ನು ಅಂಥವು ಬಂದು ಅಂದ್ರೆ ಒಂದು ಸ್ವಲ್ಪ ನೋಡಿ ಪ್ರಯತ್ನ ಮಾಡಬೇಕು. ಚೆಂದಂಗೆ ಬರ್ಕೊಡ್ರಿ ಫೇರ್ದಾಗ.